ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಾ ಇರೋ ನಮ್ಮ ಜಯಂತ ಮತ್ತು ನಮ್ಮ ಜೂನಿಯರ್ ಅಭಿಮನ್ಯು ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಲಾಸ್ಟ್ ಒಂದು 3 to 4 ಡೇಸಿಂದ ಸುಮಾರು ಕಡೆ ನಮ್ಮ ಜಯಂತ ಮತ್ತು ಜೂನಿಯರ್ ಅಭಿಮನ್ಯು ಏನು ಬೇರೆ ಆನೆ ಕ್ಯಾಂಪ್ಗೆ ಮೂವ್ಮೆಂಟ್ ಆಗಿದ್ದಾರೆ ಅಂತೇಳಿ ತುಂಬ ರೀಲ್ಸಲ್ಲಿ ಆಗ್ತಾಯಿದ್ರು. ನಾನು ಕೂಡ ಒಂದು 2-3 ರೀಲ್ಸ್ನ ಅಪ್ಡೇಟ್ ಮಾಡಿದ್ದೆ, ಅಂದರೆ ಶಾರ್ಟ್ ವೀಡಿಯೋಸ್ಗಳು ಅಪ್ಡೇಟ್ ಮಾಡಿದೆ, ನೀವು ನೋಡಿರ್ತೀರ. ನಿಜನೇ, ಈ 2 ಆನೆಗಳು ಹೆಚ್ಚಿನ ಒಂದು ಇವಾಗೇನು ಆಂಧ್ರದಲ್ಲಿ ಒಂದು ಕ್ಯಾಂಪಲ್ಲಿ ಇದ್ರಲ್ಲ ಆನೆಗಳು, ಸೊ ಇವಾಗ ಬೇರೆ ಕಡೆ ಮೂವ್ಮೆಂಟ್ ಆಗಿದೆ. ಯಾವ ಕ್ಯಾಂಪ್ ಅಂತಂದರೆ ಗುಂಚಮಿ ಪಾರ್ವತಿಪುರಂ ಅಂತೇಳಿ ಒಂದು ಕ್ಯಾಂಪಿಗೆ ಈ 2 ಆನೆಗಳನ್ನ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದ್ದು ರೀಸನ್ ಏನು ಅಂತಂದರೆ ಮೇಜರ್ ಅಲ್ಲಿ ಕೂಡ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಓಡಿಸ್ಬೇಕಾಗಿರೋದು ಮತ್ತು ತುಂಬ ಕೆಲಸನೂ ಕೂಡ ಅಲ್ಲಿ ಇರುವಂಥದ್ದು. ಯಾಕಂದರೆ ದಿನನಿತ್ಯ ಕಾಡಾನೆಗಳ ಹಾವಳಿ ಜಾಸ್ತಿ ಇರೋದ್ರಿಂದ ಈ 2 ಸದ್ಯಕ್ಕೆ ಟ್ರೈನ್ಡ್ ಆಗಿರುವಂಥ ಎಲಿಫೆಂಟ್ಸ್. ನಿಮಗೆ ಜಯಂತ್ ತುಂಬ ಎಕ್ಸ್ಪರ್ಟ್ ಕುಮ್ಕಿ ಆನೆ ಆಂಧ್ರ ಪ್ರದೇಶದಲ್ಲಿ, ಯಾಕಂದರೆ ಅವನ ಜೊತೆ ವಿನಾಯಕ ಅಂತ ಇನ್ನೊಂದು ಆನೆ ಇದ್ದಾನೆ. ಸದ್ಯಕ್ಕೆ ಅವನ್ನ ಎಲ್ಲೂ ಕಳಿಸಲ್ಲ, ಅವನು ಸೀನಿಯರಿಸ್ಟ್ ಆನೆ, ಅವನು ಕೂಡ ಕ್ಯಾಂಪಲ್ಲಿ ಇಟ್ಕೊಂಡಿದ್ದಾರೆ. ಜಯಂತ್ಗೆ ಸದ್ಯಕ್ಕೆ ಮದ ಇಲ್ಲದ ಕಾರಣ ಇವನ್ನ ಅಲ್ಲಿ ಮೂವ್ಮೆಂಟ್ ಮಾಡಿದ್ದಾರೆ. 67 ವರ್ಷ ಅಂತ ಹೇಳ್ತಾರೆ, ನನಗೆ ಶ್ಯೂರ್ ಇಲ್ಲ, ಬಟ್ ಆ್ಯಸ್ ಪರ್ ಅಪ್ಡೇಟ್ ಪ್ರಕಾರ 67 ವರ್ಷ. ನಮ್ಮ ಜೂನಿಯರ್ ಅಭಿಮನ್ಯುಗೆ 16ರಿಂದ 18 ವರ್ಷ ಇರ್ಬೋದು ಅಂತ ಹೇಳ್ತಾರೆ. ಅವನು ಕೂಡ ನಮ್ಮ ಕರ್ನಾಟಕದ ಆನೆ, ನಿಮಗೆ ಗೊತ್ತಿದಲ್ವಾ, ನಮ್ಮ ಸಕ್ಕರೆಬೈಲಿದ್ದಂಥ ಆನೆ. ಅವನ ಮಾವುತ ಇವಾಗ ಸದ್ಯಕ್ಕೆ ಕರ್ಣ ಆನೆ ನೋಡ್ಕೊತಾ ಇದ್ದಾರೆ, ಮಂಜುನಾಥ್ ಅಂತೇಳಿ, ನಮ್ಮ ಎಚ್ ಡಿ ಕೋಟೆ ಭಾಗದವರು. ಲಾಸ್ಟ್ ಟೈಮ್ ಅವ್ರ ಹತ್ರ ಮಾತಾಡಿದಾಗ ಅದ್ರ ಬಗ್ಗೆ ತುಂಬ ಬೇಜಾರಾದರು. ಜೂನಿಯರ್ ಅಭಿಮನ್ಯು ಆನೆ ಬಗ್ಗೆ ಕೇಳಿದಾಗ ನಾನು ಅದರ ವೀಡಿಯೋ ಕೂಡ ಪೋಸ್ಟ್ ಮಾಡಿದ್ದೆ. ಕಾರಣಾಂತರಗಳಿಂದ ವೀಡಿಯೋನಲ್ಲಿ ಅಪ್ಡೇಟ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಸರ್ಕಾರದಿಂದ ಅದು ಇದು ಅಂತೇಳಿ ಕ್ರಮ ತಗೋಬೋದು. ಏನಕ್ಕಂದರೆ ಅವರು ತುಂಬ ಬೇಜಾರದಾಗ ಮಾತಾಡಿದ್ರು. ಸೊ ನಾವು ಅದೆಲ್ಲ ವೀಡಿಯೋನ ಪೋಸ್ಟ್ ಮಾಡಿದ್ರೆ ಸುಮ್ಮನೆ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುತ್ತೆ. ಏನಕ್ಕೆ ನೀವು ಆ ಥರ ಮಾವುತರ ಹತ್ರ ಕೇಳ್ತೀರಿ ಏನು ಅಂತ. ಸೊ ಸದ್ಯಕ್ಕೆ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ತುಂಬಾ ಬೇಜಾರಾದರು. ಆನೆನ ಅಷ್ಟು ಚೆನ್ನಾಗಿದ್ದ ಆನೆನ ಅಲ್ಲಿ ಕೊಟ್ಟರು ಅಂತೇಳಿ. ಏನು ಮಾಡೋಕ್ಕಾಗಲ್ಲ, ಸರ್ಕಾರದ ಆದೇಶ ಬಂದ ಮೇಲೆ ಕೊಡಲೇಬೇಕಾಗುತ್ತೆ. ಪಾಪ ಅವರು ವರ್ಕರ್ಸೇ ಬೇರೆ ಆನೆಯಲ್ಲಿ ಮಾಡ್ತಾಯಿದ್ದಾರೆ ಇವಾಗ, ಆದರೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾಯಿದ್ದಾರೆ. ಕರ್ಣನೂ ಕೂಡ 22-23 ವರ್ಷ ಇದೆ. ಅವನು ಬಲಿಷ್ಠ ಗಜರಾಜನೇ, ತುಂಬ ಚೆನ್ನಾಗಿದ್ದಾನೆ. ಸದ್ಯಕ್ಕೆ ಅಲ್ಲಿ ಸಕ್ಸಸ್ನ ಕಾಣಲಿ. ನಮ್ಮ ಕರ್ಣ ಆನೆ ಕೂಡ ದಸರಾಗೆ ಬರಲಿ ಮುಂದೊಂದು ದಿನ. ಹಾಗೆ ಸದ್ಯಕ್ಕೆ ಈಗ ಏನು ನಮ್ಮ ಜಯಂತ್ ಮತ್ತು ಜೂನಿಯರ್ ಅಭಿಮನ್ಯು ಸದ್ಯಕ್ಕೆ ಅಲ್ಲಿ ಕ್ಯಾಂಪ್ನ ಸೇರಿಕೊಂಡಿದ್ದಾರೆ. ಸೊ ಒಳ್ಳೆಯದಾಗಲಿ, ಅಲ್ಲಿ ಕೂಡ ನಮ್ಮ ಕರ್ನಾಟಕದ ಆನೆ ಹೆಸರು ಮಾಡಲಿ, ಹಾಗೆ ಜಯಂತು ಕೂಡ ಒಳ್ಳೆಯ ಹೆಸರು ಮಾಡಲಿ. ನಮ್ಮ ಇವನ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡೋಣ ಬೇಕಾದರೆ, ಯಾರ ಬಗ್ಗೆ, ನಮ್ಮ ಜೂನಿಯರ್ ಅಭಿಮನ್ಯು ಬಗ್ಗೆ. ನೋಡೋಣ ಏನಾಗುತ್ತೆ ಮುಂದೆ. ಕ್ಯಾಪ್ಚರಿಂಗ್ ಏನಾರು ಆದರೆ ನಾನು ವೀಡಿಯೋ ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನೀವು ನೋಡಿ. ತುಂಬ ಖುಷಿ ನಮ್ಮ ಕರ್ನಾಟಕದ ಆನೆಗಳಾಗ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ನಮ್ಮ ಕರ್ನಾಟಕದ ಆನೆಗಳು ಎಲ್ಲ ರಾಜ್ಯದ ಕಂಪೇರ್ ಮಾಡಿ ನಮ್ಮ ಕರ್ನಾಟಕ ಆನೆಗಳು ಕಿಂಗ್ ಅಂದರೆ ಕಿಂಗೆ. ಅಷ್ಟು ಚೆನ್ನಾಗಿ ಪಳಗಿಸಿ, ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಒಂದಲ್ಲ ಒಂದು ಸಾಧನೆ ಮಾಡ್ತಾನೆ ಇರುತ್ತೆ. ಅದೇ ನಮಗೂ ಬೇಕಾಗಿದಲ್ವ. ಸೊ ಹೀಗೆ ನಮ್ಮ ಕರ್ನಾಟಕದ ಹೆಸರನ್ನ ಬೆಳೆಸಲಿ. ನಮ್ಮ ಆನೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ, ಏನೂ ಆಗ್ದೇ ಆರಾಮಾಗಿ ಕಾರ್ಯಾಚರಣೆ ಅಥವಾ ಯಾವುದೇ ಒಂದು ಏನಾದರೂ ಫಂಕ್ಷನ್ ಅದರಿಂದ ಭಾಗವಹಿಸಿದ್ರೆ ಏನು ಆಗದೇ ಚೆನ್ನಾಗಿರಲಿ ಅನ್ನೋ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಆನೆದು ಫುಲ್ ವೀಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ತುಂಬ ಜನ ಕೇಳ್ತಾಯಿದ್ರು ಏನು ದಸರಾದ ಅಪ್ಡೇಟ್ ಬಗ್ಗೆ ಏನು ಬಂತ ಏನು ಇತ್ತ ಅಂತೇಳಿ. ಎಲ್ಲರೂ ಅಪ್ಡೇಟ್ ಮಾಡ್ತಾನೆ ಇದ್ದಾರಲ್ವ. ಸೊ ಆನೆ ಬರುತ್ತಾ, ಈ ಆನೆ ಬರುತ್ತಾ ಅಂತೇಳಿ ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ ಮುಗ್ದಿದೆ, ಆದಷ್ಟು ಬೇಗ ಆನೆಗಳ ಲೀಸ್ಟ್ ಕೂಡ ರಿಲೀಸ್ ಮಾಡ್ತಾರೆ ಅತಿ ಶೀಘ್ರದಲ್ಲಿ. ನೋಡೋಣ, ಆದಷ್ಟು ಬೇಗ ರಿಲೀಸ್ ಮಾಡಲಿ. ಯಾವ್ಯಾವ ಆನೆ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಸೊ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.